ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬದ 6ನೇ ದಿನವಾದ ಇಂದು ನಾವು ನವದುರ್ಗೆಯ ರೂಪವಾದ ಕಾತ್ಯಾಯಿನಿ ತಾಯಿಯನ್ನ ಪೂಜೆ ಮಾಡ್ತೀವಿ. ಈ ಕಾತ್ಯಾಯಿನಿ ರೂಪ ಯಾಕೆ ಜನ್ಮ ತಾಳಿದ್ರು ತಾಯಿ ಅಂತ ಹಿನ್ನೆಲೆಯನ್ನ ನೋಡೋದಾದ್ರೆ, ಕಾತ್ಯಾಯಿನಿ ಅನ್ನುವಂತಹ ರೂಪ ಬಂದು ಕಾತ್ಯನ್ ಅನ್ನುವಂತಹ ಮಹರ್ಷಿಯ ಮಗಳಾಗಿ ಕಾತ್ಯಾಯಿನಿ ಜನ್ಮವನ್ನ ತಾಳ್ತಾರೆ. ಹಾಗಾಗಿ ಕಾತ್ಯಾಯನವರ ಪುತ್ರಿ ಆಗಿದ್ರಿಂದ ಇವರಿಗೆ ಕಾತ್ಯಾಯಿನಿ ಅಂತ ಹೇಳಿ ಹೆಸರನ್ನ ಬರುತ್ತೆ. ಕಾತ್ಯಾಯಿನಿ ಒಂದು ಆಶ್ರಮದಲ್ಲಿ ಕಾತ್ಯಾಯನ್ ಅನ್ನುವಂತಹ ಋಷಿಯ ಮಗಳಾಗಿ ಜನಿಸ್ತಾರೆ. ಕಾತ್ಯಾಯನ್ ತುಂಬಾ ವರ್ಷಗಳ ತಪಸ್ಸಿನ ನಂತರ ಆದಿಶಕ್ತಿಯೇ ತನ್ನ ಮಗಳಾಗಿ ಬೇಕು ಅಂತ ಹೇಳಿ ತುಂಬಾ ತಪಸ್ಸನ್ನ ಆಚರಿಸಿದ ನಂತರ ಅವನ ಭಕ್ತಿಗೆ ಮೆಚ್ಚಿದಂತಹ ತಾಯಿಯು ಅವರ ಪುತ್ರಿಯಾಗಿ ಅವರ ಆಶ್ರಮದಲ್ಲಿ ಜನ್ಮವನ್ನ ತಾಳ್ತಾರೆ. ಇವರು ಆಶ್ರಮದಲ್ಲಿ ಜನ್ಮ ತಾಳಿದ ಸಂದರ್ಭದಲ್ಲಿ ಸ್ವರ್ಗಲೋಕದಲ್ಲಿ ಶುಂಭ ನಿಶುಂಭರ ಉಪಟಳ ತುಂಬಾ ಜಾಸ್ತಿ ಆಗುತ್ತೆ. ಅಲ್ಲಿದ್ದಂತಹ ಇಂದ್ರನ ಅವನ ಆಸ್ಥಾನದಿಂದ ಬೇರೆ ಕಡೆಗೆ ಕಳಿಸ್ತಾರೆ. ಮತ್ತೆ ಅಲ್ಲಿದ್ದಂತಹ ದೇವತೆಗಳಿಗೆ ತುಂಬಾ ತೊಂದರೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ ಶುಂಭ ಮತ್ತೆ ನಿಶುಂಭ ಅನ್ನುವಂತಹ ರಾಕ್ಷಸರು. ನವಗ್ರಹಗಳನ್ನು ಕೂಡ ತಮ್ಮ ಅಧೀನದಲ್ಲಿ ಇಟ್ಕೊಳ್ತಾರೆ. ಇವರ ಉಪಟಳವನ್ನ ತಾಳಲಾರದೆ ಕಾತ್ಯಾಯನ್ ಅವರ ಆಶ್ರಮಕ್ಕೆ ದೇವತೆಗಳೆಲ್ಲರೂ ಬಂದು ಕಾತ್ಯಾಯಿನಿ ತಾಯಿಯಲ್ಲಿ ಬೇಡ್ಕೊಳ್ತಾರೆ, ಹಿಂಗೆ ಉಪಟಳ ಜಾಸ್ತಿ ಆಗಿದೆ, ನಮ್ಮಿಂದ ಆಗ್ತಾ ಇಲ್ಲ ಅಂತ ಹೇಳಿ. ಆ ಸಮಯದಲ್ಲಿ ಕಾತ್ಯಾಯಿನಿ ತಾಯಿಯು ಅವರೆಲ್ಲರ ಒಳಿತಿಗಾಗಿ ಶುಂಭ ಮತ್ತೆ ನಿಶುಂಭರನ್ನ ಸಂಹಾರ ಮಾಡ್ತಾರೆ. ತದನಂತರ ಮಹಿಷಾಸುರನ ಉಪಟಳವನ್ನು ತಾಳಲಾರದೆ ಕಾತ್ಯಾಯನ್ ಮಹರ್ಷಿಯು ಕಾತ್ಯಾಯಿನಿಗೆ 3 ದಿನದ ಪೂಜೆಯನ್ನು ಮಾಡಿದ ನಂತರ ದಶಮಿಯಂದು ಮಹಿಷಾಸುರನನ್ನ ವಧೆ ಮಾಡಿದರು ಅನ್ನುವಂತಹ ಒಂದು ಕಥೆ ಕೂಡ ಇದೆ. ಏನೇ ಆದರೂ ಕಾತ್ಯಾಯಿನಿ ಅನ್ನುವಂತಹ ರೂಪದಲ್ಲಿ ತಾಯಿಯು ತನ್ನನ್ನ ನಂಬಿದವರನ್ನ ಎಂದಿಗೂ ಕೈ ಬಿಡೋದಿಲ್ಲ. ತಾನು ಯಾವ ರೂಪದಲ್ಲಿ ಜನಿಸಿದರೂ ಕೂಡ, ಯಾವ ಶಾಂತತೆ ರೂಪದಲ್ಲಿ ಜನಿಸಿದರೂ ಕೂಡ ನಾನು ನಿಮ್ಮೆಲ್ಲರ ರಕ್ಷಣೆಗೆ ನಿಲ್ಲುತ್ತೇನೆ ಅನ್ನುವಂತಹ ಒಂದು ಸಂದೇಶವನ್ನ ಕಾತ್ಯಾಯಿನಿಯು ಒಂದು ಆಶ್ರಮದಲ್ಲಿ ಜನಿಸಿದ ಹೆಣ್ಣು ಮಗುವಾಗಿ ಕೂಡ ತೋರಿಸ್ಕೊಡ್ತಾರೆ. ಕಾತ್ಯಾಯಿನಿ ತಾಯಿಯನ್ನ ನಾವು ಪೂಜೆ ಮಾಡೋದ್ರಿಂದ, ಕಾತ್ಯಾಯಿನಿ ತಾಯಿಯು ಗುರುಗ್ರಹ ದೇವತೆ ಆಗಿರೋದ್ರಿಂದ, ಕಾತ್ಯಾಯಿನಿ ರೂಪದಲ್ಲಿ ನಾವು ಮಹಾತಾಯಿಯನ್ನ ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಕೆಲಸ ಇವು ಲಭ್ಯವಾಗುತ್ತದೆ. ಮತ್ತು ಮದುವೆ ಆಗದೇ ಇರುವಂತಹ ಅವರಿಗೆ ಮದುವೆಯ ಭಾಗ್ಯ ಕೂಡ ಲಭಿಸುತ್ತದೆ. ಈ ಗುರುಗ್ರಹದ ದೋಷಗಳೇನಾದರೂ ಜಾತಕದಲ್ಲಿ ಇದ್ದರೆ ಕಾತ್ಯಾಯಿನಿ ತಾಯಿಯನ್ನ ನಾವು ಪೂಜೆ ಮಾಡೋದ್ರಿಂದ ಜಾತಕದಲ್ಲಿರುವಂತಹ ದೋಷಗಳು ಕೂಡ ನಿವಾರಣೆ ಆಗುತ್ತದೆ ಎನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಏನೇ ಆದರೂ ಎಷ್ಟೇ ಆದರೂ ದೇವತೆಗಳೆಲ್ಲ ಇರೋದೇ ನಮ್ಮ ಒಳಿತಿಗಾಗಿ, ಒಳ್ಳೆತನ ಮಾಡಿದ್ದಕ್ಕಾಗಿ. ನೀವು ಒಳ್ಳೆಯದನ್ನ ಯೋಚನೆ ಮಾಡಿದ್ರೆ ತಾಯಿಯು ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಅನ್ನುವಂತಹ ಆಲೋಚನೆಯೊಂದಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.